ಆದಿಚುಂಚನಗಿರಿಯ ಭೈರವೇಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಮಾನಸ ಪುತ್ರರೆಂದೇ ಜನಜನಿತರಾಗಿರುವ ಡಾಕ್ಟರ್ ರಾಮಕೃಷ್ಣ ಗೌಡ ಅವರು ಕಾವಿಧರಿಸದ ನೈಜ ಸ್ವಾಮೀಜಿಗಳಾಗಿದ್ದಾರೆ ಎಂದು ಪಟ್ಟಣದ ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಬಿಸಿ ಮಂಜುನಾಥ್ ಅಭಿಮಾನದಿಂದ ಹೇಳಿದರು. ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಗೌಡರವರಿಗೆ ಅವರ ಅಭಿಮಾನಿಗಳು ಹಾಗೂ ಮಕ್ಕಳ ಪೋಷಕರು ಗೌಡರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಸರಳ ಸಮಾರಂಭದಲ್ಲಿ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಿಸಿದರು. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಮಕ್ಕಳ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ರಾಮಕೃಷ್ಣ ಗೌಡರವರಿಗೆ ದಯಾಮಯನಾದ ಭಗವಂತನು ಆರೋಗ್ಯ ಸಮೃದ್ಧಿ ನೀಡಲಿ ಎಂದು ಕೆಬಿಸಿ ಮಂಜುನಾಥ್ ಶುಭ ಕೋರಿದರು. ಹುಟ್ಟುಹಬ್ಬದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕೆಆರ್ ನೀಲಕಂಠ, ಪತ್ರಕರ್ತರಾದ ಲೋಕೇಶ್ ವಿ, ರಾಜು ಗಂಜಿಗೆರೆ, ಮಹೇಶ್, ಎಸ್ ರವಿ, ಸಾಯಿಕುಮಾರ್, ಗೋವಿಂದರಾಜು, ಸೈಯದ್ ಖಲೀಲ್, ಮಾಕವಳ್ಳಿ ರಂಗನಾಥ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸೋಮಶೇಖರ್, ಯುವರಾಜ್, ಸುಂದರೇಶ್, ಜಗದೀಶ್ ನಗರ ಘಟಕದ ಅಧ್ಯಕ್ಷ ಕೆಎಲ್ ಮಹೇಶ್, ಕಲಾವಿದ ಪುನೀತ್ ಮತ್ತಿತರರು ಉಪಸ್ಥಿತರಿದ್ದರು. ನಾವೆಲ್ಲ ಸೇರಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಈ ಒಂದು ಹುಟ್ಟುಹಬ್ಬ ಸಮಾರಂಭವನ್ನು ಶಿಕ್ಷಣ ಸಂಸ್ಥೆಯ ಈ ದಿನ ಈ ಒಂದು ಹುಟ್ಟುಹಬ್ಬ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ವಿದ್ಯಾರ್ಥಿ ವೃಂದದವರೇ ಹಾಗೂ ಬಿಜಿಎಸ್ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರೇ, ನೆಚ್ಚಿನ ಗುರುಗಳು, ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳು, ನಮ್ಮ ಮಾರ್ಗದರ್ಶಿಗಳು ಆದಂತಹ ಜಯಂತ್ ರಾಮಕೃಷ್ಣೇಗೌಡ ಅವರಿಗೆ ಈ ದಿನ 70ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ರಾಮಕೃಷ್ಣೇಗೌಡ ಸರ್ ಅವರಿಗೆ ಚುಂಚನಗಿರಿ ಭೈರವೇಶ್ವರ ಸ್ವಾಮಿಯವರು ಮತ್ತು ಬಾಲಗಂಗಾಧರ ಸ್ವಾಮೀಜಿಯವರು ಹಾಗೂ ಎಲ್ಲ ದೇವರುಗಳು ಕೂಡ ಅವ್ರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಿ ಇನ್ನು ಹೆಚ್ಚು ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಅವ್ರಿಗೆ ಶಕ್ತಿಯನ್ನು ದೇವರು ಕೊಡಿ ಅಂತ ಹೇಳಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಜೈ ಇಷ್ಟಪಡ್ತೀನಿ. ಏಕೆ ಅಂತಂದ್ರೆ ರಾಮಕೃಷ್ಣೇಗೌಡ ಸರ್ ಇವತ್ತು ಈ ಪುಟಾಣಿ ಮಕ್ಕಳ ಪ್ರೀತಿಯೊಳಗೆ ಅವರ ಆಚರಣೆಯನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಹಣ ಇಟ್ಟಿದ್ರು ಕೂಡ ಇಂತಹ ಸಂಪತ್ತಿನ ನಡುವಿನ ಆಚರಣೆ, ಆಶೀರ್ವಾದ, ಮಕ್ಕಳು ಬರ್ಬೇಕಾದ್ರೆ ಪುಟಾಣಿ ಮಕ್ಕಳು ಗುರುಗಳ ಆಶೀರ್ವಾದದೊಂದಿಗೆ ಪುಟಾಣಿ ಮಕ್ಕಳು ಅವರು ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಅವರು ಕೈಲಿ ಸ್ವತಃ ಅವರು ಗುರುಗಳಿಗೆ ಗಿಫ್ಟ್ ಕೊಡ್ಲಿಕ್ಕೆ ಮಕ್ಕಳು ತಯಾರು ಮಾಡ್ಕೊಂಡು ತಗೊಂಡ್ಬಂದು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಕೂಡ ನನಗೆ ಕಿರಣ್ ಸರ್ ಕೈ ಕೊಡ್ತಾ ಇದ್ರು, ನೋಡಿದೆ ಮಕ್ಕಳು ತುಂಬಾ ಶ್ರಮದಿಂದ ಮಾಡಿದಾರಪ್ಪ, ಅದನ್ನೆಲ್ಲರ ಜೋಪಾನವಾಗಿಡ್ಬೇಕು, ತೆಗೆದಿಟ್ಕೋ ಅಂತ. ಆದ್ರೆ ಅವ್ರಿಗೆ ಎಷ್ಟು ಆ ಮಕ್ಕಳ ಮೇಲೆ ಕಾಳಜಿ ಇದೆ, ಇಂಥ ಪ್ರೀತಿ ನಮ್ಮ ಇಂಥ ರಾಮಕೃಷ್ಣೇಗೌಡ ಸರ್ ಇನ್ನೂ 100 ಕಾಲ ನಮ್ಮ ಈ ತರದ ಆಚರಣೆಯ ನಡುವೆ ಇರ್ಲಿ, ಇನ್ನೂ ಕೂಡ ಇಂಥ 100 ಜನರೇಷನ್ಗೆ ಮಾರ್ಗದರ್ಶಕರಾಗಿ ಇರ್ಲಿ ಅಂತ ಈ ಶುಭ ದಿನವನ್ನ ಶುಭ ಹಾರೈಸ್ತಾ ನನ್ನ ಮಾತನ್ನ ವಿರಾಮ ಕೊಡ್ತೀನಿ. ಜೈ ಜೈ ಗುರುದೇವ್. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ನಮ್ಮ ಸರ್ಗೆ ವಿಶ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀಯುತ ಡಾಕ್ಟರ್ ಜಯಂತ್ ರಾಮಕೃಷ್ಣೇಗೌಡ ಸರ್ ಅವರಿಗೆ. ಹಾಗೆ ನಮ್ಮ ಕುವೆಂಪು ಕನ್ನಡ ಗೆಳೆಯರ ಬಳಗ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಮಂಜುನಾಥ್ ಅವರು, ಹಾಗೆ ನಮ್ಮ ಎಲ್ಲ ನೆಚ್ಚಿನ ಪತ್ರಕರ್ತ ಮಿತ್ರರು ಎಲ್ಲ ಕೂಡ ಒಳಗೂಡಿ ಇವತ್ತು ಪೂಜ್ಯರಾದ ಡಾಕ್ಟರ್ ರಾಮಕೃಷ್ಣೇಗೌಡರನ್ನ ನಾವು ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿ ಒಂದು ಸಾರ್ಥಕತೆಯನ್ನು ಕಾಣಬೇಕು ಅಂತ ಇಲ್ಲಿ ಸೇರಿದ್ದೇವೆ. ಎಲ್ಲ ಪುಟಾಣಿಗಳೇ, ಇವತ್ತು ನಾವು ದೇವರನ್ನ ನೋಡಿಲ್ಲ, ನಾವು ನಡೆದಾಡುವ ದೇವರನ್ನ ರಾಮಕೃಷ್ಣೇಗೌಡರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು
ಯಾಕೆಂದ್ರೆ ಇಡೀ ಒಂದು ಸಮಾಜಕ್ಕೆ ಒಳಿತನ್ನ ಬಯಸಿ ಸದಾ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು, ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಕನಸನ್ನ ಹೊತ್ತು ಒಂದು ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತ ಒಂದು ದಿವ್ಯ ಚೇತನ ನಮ್ಮ ರಾಮಕೃಷ್ಣೇಗೌಡರು 100 ಕಾಲ ಸಂತೋಷದಿಂದ ಸಪಣೆ ಮಾಡಿ 72ನೇ ಜಗದ್ಗುರು ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮಿಜಿ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಈಗ ತಾನೇ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂಥ ಹಿರಿಯರು, ಪತ್ರಕರ್ತರು, ಆತ್ಮೀಯರು, ನೀಲಕಂಠಣ್ಣ ಸಾಹೇಬ್ರೆ, ಮಂಜಣ್ಣವರೇ, ರಾಜೂರವರೇ, ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಸನ್ಮಿತ್ರರೇ, ಸಂಘದ ಪದಾಧಿಕಾರಿಗಳೇ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಹೋದ್ಯೋಗಿ ಬಂಧುಗಳೇ ಹಾಗೆ ಪ್ರೀತಿಯ ಮಕ್ಕಳೇ, ಬಹುಶಃ ಈ ಹುಟ್ಟುಹಬ್ಬದ ಆಚರಣೆ ಸಹಜವಾಗಿ ಈ ದಿನಮಾನಗಳಲ್ಲಿ ಫ್ಯಾಷನ್ ಆಗ್ತಿದೆ. ನಿಮಗೆಲ್ಲ ಗೊತ್ತು, ನಿಮ್ಮೆಲ್ಲರೂ ಹುಟ್ಟುಹಬ್ಬಗಳನ್ನು ಮಾಡ್ಕೊತೀವಿ, ನಾವು ನೋಡ್ತಾ ಇದ್ದೀವಿ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬ ಮಾಡ್ತಿರೋದು ನೀವೆಲ್ಲ ಮಾಡಿದ್ಮೇಲೆ, ನಮ್ಮ ಕಾಲದಲ್ಲಿ ಅಥವಾ ನೀಲಕಂಠನ ಪ್ರಾರಂಭದ ಅವಧಿನಲ್ಲಿ, ಮಂಜಣ್ಣನ ಪ್ರಾರಂಭ ಅವಧಿನಲ್ಲಿ ಇವರಿಗೆಲ್ಲ ಹುಟ್ಟುಹಬ್ಬ ಯಾವಾಗ ಆಗ್ತಿತ್ತು ಅಂತಂದ್ರೆ, ಮನೆಯಲ್ಲಿ ಏನಾದರೂ ತಪ್ಪು ಗಿಪ್ಪುಗಳು ಮಾಡಿದ್ರೆ ಅಪ್ಪ ಅಮ್ಮನ ಹತ್ರ ಅವರು ಚೆನ್ನಾಗಿ ಹಿಡ್ಕೊಂಡು ಬಾರಿಸೋರು, ಅವತ್ತು ನಾವು ನಿಜವಾದ ಹುಟ್ಟುಹಬ್ಬ. ಗೊತ್ತಾಯ್ತಾ? ನಮ್ಮ ಕಾಲದಲ್ಲಿ ಹುಟ್ಟುಹಬ್ಬ ಹೆಂಗೆ ಆಗ್ತಿತ್ತು ಅಂತ ಹೇಳಿದ್ರೆ, ನಾವು ತಪ್ಪು ಮಾಡಿದಾಗ ಅಪ್ಪನ ಅಮ್ಮನ ಹಿಡ್ಕೊಂಡು ಮೂಲೆಗೆ ಚೆನ್ನಾಗಿ ಬಾರಿಸ್ತಿದ್ರಲ್ಲ, ಅದನ್ನ ನಾವು ಹುಟ್ಟುಹಬ್ಬ ಅಂತ ಕರಿತಾ ಇದ್ವಿ. ಬಹುಶಃ ಬಹಳ ಖುಷಿ ಆಗ್ತದೆ. ಎಲ್ಲ ಆತ್ಮೀಯರು ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಆದರೆ ನನಗೆ ಒಂದು ಸಂಕೋಚ ಏನು ಅಂತ ಹೇಳಿದ್ರೆ, ನನಗೆ ವಯಸ್ಸಾಗೋಯ್ತಲ್ಲ ಅಂತ ಒಂದು ಸಣ್ಣ ಮುಜುಗರ. ಯಾರಿಗೂ ಗೊತ್ತಿಲ್ಲದೆ ಇನ್ನೂ ಒಂದು 45-50